ಹಾಯ್ ಸೂಪರ್ ಸಂಡೇ. ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಮತ್ತು ಫಿಶ್ ಫ್ರೈ. ನೋಡಿ, ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಹೋಗಿ 1 kg ಚಿಕನ್ ತಂದುಕೊಟ್ಟೆ. ಆಮೇಲೆ ಹಂಗೆ ನಮ್ಮ ಚಿಕ್ಕ ಮಗನು ನಮ್ಮ ದೊಡ್ಡ ಮಗನು ಏನಂದ್ರೆ ಡ್ಯಾಡಿ ಇವತ್ತು ಫಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಒಂದು ಫಿಶ್ ಎತ್ಕೊಂಡು ಎಲ್ಲ ಚೆನ್ನಾಗಿ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದೆ. ಬಂದ ತಕ್ಷಣ ನಮ್ಮ ಮಿಸ್ಸಸ್ ಎಲ್ಲ ಚಿಕನ್ ರೆಡಿ ಮಾಡಿದರು. ಇಲ್ಲ ಫಿಶ್ ಕಬಾಬ್ ಎಲ್ಲ ನಾನೇ ಎಲ್ಲ ರೆಡಿ ಮಾಡಿಸಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಕೊಟ್ಟೆ. ಮತ್ತು ಫಿಶ್ಶು ಎಲ್ಲ ರೆಡಿ ಮಾಡಿ ನೋಡಿ, ಎಲ್ಲ ಫಿಶ್ಶು ಮಸ್ತಾಗಿ ಬಂದೈತೆ ನೋಡಿ. ಫಿಶ್ ಕಬಾಬು ಸಖತ್ತಾಗೈತೆ. ನನಗೆ ಇವಾಗ ನೋಡ್ತಾ ಇದ್ದರೆ ಬಾಯಲ್ಲಿ ಹಂಗೆ ತಿಂದ್ಬಿಡೋಣ ಅನಿಸುತ್ತೆ. ಆದರೆ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಇವಾಗ ತಿನ್ನೋಕ್ಕಾಗಲ್ಲ. ಆದರೆ ನೀವು ನೋಡಿ, ಚಿಕ್ಕ ಮಕ್ಳಿಗೆ ಏನು ಗೊತ್ತಾ, ಬರೀ ಚಿಕನ್ನೇ ಮಟನ್ ಅಲ್ಲ, ಮುದ್ದೆ ತಿನ್ನಿಸ್ಬೇಕು ಫಸ್ಟು. ನೋಡಿ, ನಮ್ಮ ಚಿಕ್ಕ ಮಗನೆಲ್ಲ ಮುದ್ದೆ ತಿಂತಾನೆ, ದೊಡ್ಡ ಮಗನೂ ತಿಂತಾನೆ. ಅವನಿನ್ನ ಮುಖ ತೊಳೆದಿಲ್ಲ, ಮುಖ ತೊಳೆಯೋಕೆ ಹೋಗಿದ್ದಾನೆ. ನಾವೆಲ್ಲ ಹೋಗಿ 3 ಜನನೂ ತಿಂತಾಯಿದ್ದೀರಿ ಇವಾಗ. ನಾನು, ನಮ್ಮ ಮಿಸ್ಸಸ್ಸು, ನಮ್ಮ ಚಿಕ್ಕ ಮಗನೂ ತಿಂತಾಯಿದ್ದೀರಿ. ಇನ್ನು ದೊಡ್ಡ ಮಗನು ಬಂದಿಲ್ಲ. ಅವನಿಗೆ ತಟ್ಟೆಗೆ ನೋಡಿ, ತೊಟ್ಟೆ ಪಕ್ಕದಲ್ಲಿ ಇಕ್ಕಿದ್ದೀರಿ, ಇನ್ನೂ ಬಂದಿಲ್ಲ ಅವನು ತಿನ್ನಬೇಕಂತ. ನೋಡಿ, ಇದು ನಾಟಿ ಚಿಕನ್ ಥರ ಐತೆ, ಇದು ದೊಡ್ಡ ಬಾಯ್ಲರು, ಆದರೆ ಸಖತ್ತಾಗೈತೆ. ಭಾನುವಾರ ಹೊತ್ತು ಈ ಥರ ಚೆನ್ನಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ನೇಹಿತರು ಈ ಥರ ಮಾಡಿರಿ. ಈ ಥರ ನೀವು ಫ್ಯಾಮ್ಲಿ ಜೊತೆಲಿ ಹೋಗಿ ಕೂತ್ಕೊಂಡು ತಿನ್ನಿರಿ. ಆದರೆ ಹೋಟ್ಲಲ್ಲ, ಇಲ್ಲಿ ನೋಡಿ, ಈ ಥರ ನಾವು ಮನೆಯಲ್ಲೇ